ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ವೇಗ ಪತ್ರಿಕೆ ಮೇ 1993 ಸ್ಟಾರ್ಟ್. ಮಾನ್ಯ ಸಭಾಧ್ಯಕ್ಷರೇ, ಈಗ ಆಯವ್ಯಯದ ಮೇಲಿನ ಚರ್ಚೆ ಮುಗಿದು ಹಣ ವಿನಿಯೋಗಕ್ಕೆ ಸಂಬಂಧಿಸಿದ ಮಸೂದೆಯನ್ನು ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ. ಈ ಸಲದ ಆಯವ್ಯಯ ಪತ್ರವನ್ನು ನಾವು ಸ್ವಾಗತ ಮಾಡಿದ್ದೇವೆ, ಏಕೆಂದರೆ ಇದು ಸ್ವಲ್ಪ ಮಟ್ಟಿಗೆ ಗ್ರಾಮಾಂತರ ಪ್ರದೇಶಗಳ ಕಡೆ ದೃಷ್ಟಿ ಇಟ್ಟುಕೊಂಡು ಮಾಡಿದಂಥ ಆಯವ್ಯಯ ಪತ್ರವಾದ ಕಾರಣ ಇದನ್ನು ನಾವು ಸ್ವಾಗತ ಮಾಡಿದ್ದೇವೆ. ಇದನ್ನು ನಾವು ಸ್ವಾಗತ ಮಾಡಿದ ಮೇಲೆ ಹಣ ವಿನಿಯೋಗಕ್ಕೆ ಸಂಬಂಧಿಸಿದ ಮಸೂದೆಯನ್ನು ಸಹ ನಾವು ಸ್ವಾಗತ ಮಾಡುತ್ತೇವೆ. ಈ ಬಗ್ಗೆ ಸರ್ಕಾರದವರು ಏನೂ ಅನುಮಾನ ಇಟ್ಟುಕೊಳ್ಳಬೇಕಾಗಿಲ್ಲ. ಇದನ್ನು ಕೂಡ ಮಾನ್ಯ ಆರ್ಥಿಕ ಮಂತ್ರಿಗಳೇ ಮಂಡಿಸುತ್ತಾರೆಂದು ನಾನು ಭಾವಿಸಿದ್ದೆ. ಆದರೆ ಅವರ ಪರವಾಗಿ ಮಾನ್ಯ ಸಭಾನಾಯಕರು ಈ ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ. ಇದಕ್ಕೂ ಮೊದಲು ಆಯವ್ಯಯದ ಮೇಲಿನ ಚರ್ಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಅದನ್ನು ನಾವು ಕೇಳಿದ್ದೇವೆ. ಮುಂದೆ ಅವರು ಏನು ಮಾಡಬೇಕೆಂದು ಇದ್ದಾರೆ, ಇದರ ಬಗ್ಗೆ ಬಹಳ ಸ್ಪಷ್ಟವಾದಂಥ ಕಲ್ಪನೆಯನ್ನು ನಮ್ಮ ಮುಂದೆ ಮತ್ತು ಜನರ ಮುಂದೆ ಇಟ್ಟಿದ್ದಾರೆ. ಜನರಿಗೂ ಮತ್ತು ಸರ್ಕಾರಕ್ಕೂ ಇರತಕ್ಕಂಥ ಅಂತರವನ್ನು ಕಡಿಮೆ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ಸರ್ಕಾರ. ಜನತೆ ಯಜಮಾನರು, ನಾವೆಲ್ಲರೂ ಜನಸೇವಕರು. ಆದ್ದರಿಂದ ಸರ್ಕಾರದ ಬಾಗಿಲು ಯಾವಾಗಲೂ ಜನತೆಗೆ ತೆರೆದಿದೆ ಎಂಬ ಮಾತನ್ನು ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ. ಇದೇ ಕಾರಣದಿಂದ ಜನರು ಹೆಚ್ಚಾಗಿ ಮಂತ್ರಿಗಳನ್ನು ನೋಡಲು ಬರುತ್ತಿದ್ದಾರೆ ಮತ್ತು ಮನವಿಗಳನ್ನು ಸಲ್ಲಿಸುತ್ತಿದ್ದಾರೆಂದು ಸಹ ಹೇಳಿದರು. ಇದರಿಂದಲೇ ತಾತ್ವಿಕವಾಗಿ ಸರ್ಕಾರದ ದೃಷ್ಟಿಕೋನ ಏನೆಂಬುದು ಸ್ಪಷ್ಟವಾಗುತ್ತದೆ. ಈಗ ಮುಖ್ಯಮಂತ್ರಿಗಳು ಹೇಳಿದಂಥ ಎಲ್ಲ ವಿಚಾರಗಳು ಒಂದು ಭಾಗವಾದರೆ, ಪ್ರತ್ಯೇಕವಾಗಿ ಜನಸಾಮಾನ್ಯರ ಅನುಭವ ಏನು ಇದೆ ಎಂಬುದು ಎರಡನೇ ಭಾಗ. ಇವತ್ತು ಜನರು ಪ್ರತಿ ದಿವಸ ಸಾವಿರಾರು ಮನವಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಹೋಗುತ್ತಾರೆ. ಅವರು ಮನವಿ ಸಲ್ಲಿಸಿದ ಮೇಲೆ ಅವರ ಕೆಲಸವಾದರೆ ಅವರ ಹೃದಯಕ್ಕೆ ಸಂತೋಷವಾಗುತ್ತದೆ. ಜನರು ಮಂತ್ರಿಗಳ ಹತ್ತಿರ ಬಂದು ಮನವಿಗಳನ್ನು ಸಲ್ಲಿಸಿದ ಮೇಲೆ ಅವರ ಒಂದು ಕೆಲಸ ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಮಂತ್ರಿಗಳು ನೋಡಬೇಕಾಗುತ್ತದೆ. ಈ ರೀತಿ ಜನರ ಹೃದಯಕ್ಕೆ ಸಂತೋಷದಾಯಕವಾದಂಥ ಕೆಲಸ ಮಾಡದೆ ಕೇವಲ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿದರೆ ಅದರಿಂದ ಜನಸಾಮಾನ್ಯರ ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ. ಈ ಮಾತನ್ನು ನಾನು ಮೊದಲೇ ಹೇಳಿದ್ದೇನೆ. ಈಗಿನ ಮಂತ್ರಿಮಂಡಲದಲ್ಲಿ ಭ್ರಷ್ಟಾಚಾರ ಕಡಿಮೆಯಾಗಿದೆಯೇ ಅಥವಾ ಇಲ್ಲವೇ? ಒಂದು ವೇಳೆ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕೆಂದು ಮನಸ್ಸು ಇದ್ದರೂ ಸಹ ಅದನ್ನು ಮಾಡುವುದಕ್ಕೆ ಇನ್ನೂ ಧೈರ್ಯ ಬಂದಿಲ್ಲವೆಂಬ ಮಾತನ್ನೂ ಸಹ ನಾನು ಹೇಳಿದ್ದೇನೆ. ಇದಕ್ಕೆ ಕಾರಣ ಕೆಳಮಟ್ಟದಲ್ಲಿ ಈ ಮೊದಲಿನ ಜನರೇ ಅಧಿಕಾರದಲ್ಲಿದ್ದಾರೆ. ಅವರು ಹಳೆಯ ಯಜಮಾನ ಬಂದಾಗ ಬಾಲ ಆಡಿಸುವುದು ಮತ್ತು ಹೊಸ ಯಜಮಾನ ಬಂದಾಗ ಅವರಿಗೆ ಅನುಗುಣವಾಗಿ ನಡೆಯುವುದನ್ನು ಕಾಣುತ್ತಿದ್ದೇವೆ. ಈ ಪದ್ಧತಿ ಮೊದಲು ಬದಲಾವಣೆಯಾಗಬೇಕು. ಇನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಒಂದೆರಡು ವಿಚಾರಗಳನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕರಣದ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳೇ ಬಂದು ಉತ್ತರ ಕೊಡುತ್ತಾರೆಂದು ಮುಖ್ಯಮಂತ್ರಿಗಳು ಹೇಳಿದರು. ಸಂತೋಷ. ಆದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅನುಮಾನಕ್ಕೆ ಆಸ್ಪದವಾದುದು ಏನೂ ನಡೆದಿಲ್ಲ, ಎಲ್ಲ ಚೆನ್ನಾಗಿದೆ ಎಂಬತಕ್ಕಂಥ ಒಂದು ವಾಕ್ಯವನ್ನು ಅವರು ಹೇಳಿದ್ದು ಕೇಳಿ ನನಗೆ ತುಂಬ ದುಃಖವಾಯಿತು. ಇಂಥ ಮಾತನ್ನು ನಾನು ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನನ್ನ ಬಳಿ ಆಧಾರಗಳಿವೆ. ಸಂಬಂಧಪಟ್ಟ ಮಂತ್ರಿಗಳು ಇಲ್ಲಿ ಬಂದು ಉತ್ತರ ಕೊಡುವ ಸಂದರ್ಭದಲ್ಲಿ ನಾನು ಹೆಚ್ಚಿನ ಅಂಶಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ಆದರೂ ಮುಖ್ಯಮಂತ್ರಿಗಳ ಬಾಯಿಂದ ಇಂತಹ ಮಾತು ಬರಬಾರದಾಗಿತ್ತು.
ಇದರಿಂದ ನನಗೆ ಅಸಮಾಧಾನವಾಗಿದೆ. ನಾನು ಹಿಂದಿನ ಸರ್ಕಾರವನ್ನು ಟೀಕೆ ಮಾಡುತ್ತಿದ್ದೆ, ಆದರೆ ಈಗಿನ ಸರ್ಕಾರವನ್ನು ಟೀಕೆ ಮಾಡದಿದ್ದರೂ ಸಹ ಮನಸ್ಸಿಗೆ ಆದಂಥ ನೋವನ್ನು ಇಲ್ಲಿ ಹೇಳುತ್ತಿದ್ದೇನೆ. ಜನರು ಈ ಸರ್ಕಾರದಿಂದ ಏನು ನಿರೀಕ್ಷೆ ಮಾಡಿದ್ದರೋ ಅದು ಈಡೇರುತ್ತಿಲ್ಲವೆಂಬ ಮಾತನ್ನು ನಾನು ಹೇಳುತ್ತಿದ್ದೇನೆ. ಇದೇ ರೀತಿ ಈ ಸರ್ಕಾರ ಮುಂದುವರೆದರೆ ಮುಂದೆ ಏನಾಗುತ್ತದೆ, ಏನು ಗತಿ ಎಂದು ನನಗೆ ಭಯವಾಗುತ್ತಿದೆ. ಆದುದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈಗಿನ ತಮ್ಮ ಅಭಿಪ್ರಾಯವನ್ನು ಪುನರ್ ಪರಿಶೀಲಿಸಿಕೊಂಡು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ಪ್ರಕರಣದ ಬಗ್ಗೆ ಸೂಕ್ತ ಗಮನ ಹರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೊನೆಯದಾಗಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ಒಂದೆರಡು ಸಲಹೆಗಳನ್ನು ಸರ್ಕಾರಕ್ಕೆ ಕೊಡಬಯಸುತ್ತೇನೆ. ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರ ನೇಮಕಾತಿಯನ್ನೇ ಮಾಡುತ್ತಿಲ್ಲವೆಂದು ಜನರ ಆಕ್ಷೇಪಣೆಯಾಗಿದೆ. ಈ ಬಗ್ಗೆ ನನಗೂ ಕೂಡ ಅಸಮಾಧಾನವೇ. ಈ ಒಂದು ಕಾರಣದಿಂದ ನಿರುದ್ಯೋಗ ಸಮಸ್ಯೆ ಜಾಸ್ತಿಯಾಗಿ ಸಾವಿರಾರು ವಿದ್ಯಾವಂತ ಯುವಕರ ವಯೋಮಿತಿ ಮೀರಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸುಮಾರು 56,000 ವಿವಿಧ ಹುದ್ದೆಗಳು ಖಾಲಿ ಇವೆ. ಹೀಗೆ ಖಾಲಿ ಬಿದ್ದಿರುವ ಹುದ್ದೆಗಳನ್ನು ಸರ್ಕಾರ ಆದಷ್ಟು ಬೇಗ ಭರ್ತಿ ಮಾಡಿಕೊಂಡರೆ ಬೃಹದಾಕಾರವಾಗಿ ಬೆಳೆಯುತ್ತಿರುವ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದಂತಾಗುತ್ತದೆ. ಇದರಿಂದ ವಯೋಮಿತಿ ಮೀರುತ್ತಾ ಬಂದಿದ್ದ ಯುವಕರಲ್ಲಿ ಸ್ಫೂರ್ತಿ ಬಂದು ಸಮಾಜದಲ್ಲಿ ಸತ್ಪ್ರಜೆಯಾಗಿ ಜೀವನ ಸಾಗಿಸುತ್ತಾರೆ. ಇಲ್ಲದಿದ್ದರೆ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಈ ಒಂದು ಸಮಾಜದ ವ್ಯವಸ್ಥೆಗೆ ಮಾರಕವಾಗುವುದರಲ್ಲಿ ಸಂಶಯವೇ ಇಲ್ಲ. ಆದ ಕಾರಣ ಘನ ಸರ್ಕಾರದವರು ಇಂಥ ಒಂದು ಅನಾಹುತಕ್ಕೆ ಅವಕಾಶ ಕೊಡುವುದಿಲ್ಲವೆಂದು ನಾನು ನಂಬಿದ್ದೇನೆ. ಇಷ್ಟು ವಿಚಾರಗಳನ್ನು ಹೇಳಲು ಅವಕಾಶ ಕೊಟ್ಟಂತಹ ಸಭಾಧ್ಯಕ್ಷರಿಗೂ ಮತ್ತು ತಮಗೂ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. 1992 ಇಸವಿ ಮಾರ್ಚ್ ಮಾಹೆ ದಿನಾಂಕ 20ರಂದು ಬಾಲಾಜಿ ಅಗರಬತ್ತಿ ವ್ಯಾಪಾರಿಗಳು, ಶಿವಾಜಿ ರಸ್ತೆ, ಬೆಳಗಾಂ ಇವರು ವ್ಯವಸ್ಥಾಪಕರು, ಅಗರಬತ್ತಿ ತಯಾರಕರು, ರಾಮಚಂದ್ರಪುರ, ಬೆಂಗಳೂರು ಇವರಿಗೆ ಬರೆದ ಪತ್ರ. ಮಾನ್ಯರೇ, ಈಗಾಗಲೇ ನಾವು 2-3 ಪತ್ರಗಳನ್ನು ಬರೆದು ಅಗರಬತ್ತಿ ಮಾಲುಗಳನ್ನು ಕಳುಹಿಸಿ ಕೊಡಬೇಕೆಂದು ಮನವಿ ಮಾಡಿಕೊಂಡಿರುವುದು ಸರಿಯಷ್ಟೇ. ಆದರೂ ನಿಮ್ಮಿಂದ ಯಾವ ಒಂದು ರೀತಿಯ ಪತ್ರವಾಗಲಿ ಮಾಲುಗಳಾಗಲಿ ಬಂದಿರುವುದಿಲ್ಲವೆಂದು ವಿಷಾದದಿಂದ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ನೀವು ಹಿಂದೆ ಕಳುಹಿಸಿದ್ದ ಮಾಲುಗಳ ಪೈಕಿ ಕೆಲವು ಪೆಟ್ಟಿಗೆಯಲ್ಲಿದ್ದ ಅಗರಬತ್ತಿಗಳ ಸುಗಂಧ ದ್ರವ್ಯ ಹಚ್ಚದೇ ಇದ್ದುದರಿಂದ ಗ್ರಾಹಕರಿಂದ ದೂರು ಬಂದು ಆ ಕಾರಣ ಅಗರಬತ್ತಿಗಳನ್ನು ಮಾರಾಟ ಮಾಡದೆ ಮತ್ತೆ ವಾಪಸ್ ಕಳುಹಿಸುತ್ತಿದ್ದೇವೆ. ದಯಮಾಡಿ ಇವುಗಳ ಬದಲು ಬೇರೆ ಮಾಲುಗಳನ್ನು ಕಳುಹಿಸಿಕೊಟ್ಟು ಉಪಕಾರ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಬಾಲಾಜಿ ಅಗರಬತ್ತಿಗಳು ಬಹಳ ಉತ್ತಮ ಹಾಗೂ ಒಳ್ಳೆಯ ಸುಗಂಧದಿಂದ ಕೂಡಿದ ಪರಿಮಳವನ್ನು ಬೀರುತ್ತವೆಂದು ಗ್ರಾಹಕರಲ್ಲಿ ನಂಬಿಕೆ ಉಂಟಾಗಿದ್ದು ಹೆಚ್ಚು ಜನರು ಅಗರಬತ್ತಿಗಳನ್ನು ಕೊಳ್ಳುತ್ತಿದ್ದಾರೆ. ಆದುದರಿಂದ ಈಗ ನಮ್ಮಲ್ಲಿ ದಾಸ್ತಾನು ಇಲ್ಲದೆ ಬಹಳ ತೊಂದರೆಯಾಗಿದೆ. ತಾವು ದಯಮಾಡಿ ಆದಷ್ಟು ಜಾಗ್ರತೆ ಅಗರಬತ್ತಿ ಮಾಲನ್ನು ಕಳುಹಿಸಿಕೊಡಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಹಿಂದೆ ತಾವು ಕಳುಹಿಸಿದ್ದ ಮಾಲುಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ಮೊಬಲಗು ಬಾಕಿ ಇದ್ದು ಇದನ್ನೂ ಸಹ ಈಗ ತಾವು ಕಳುಹಿಸುವ ಮಾಲುಗಳ ಲೆಕ್ಕದಲ್ಲಿ ಒಟ್ಟಿಗೆ ಸೇರಿಸಿ ರಸೀತಿ ಹಾಕಿ ಕಳುಹಿಸಿದರೆ ನಾವು ಮೊಬಲಗನ್ನು ಪಾವತಿ ಮಾಡಲು ತಯಾರಿದ್ದೇವೆ. ಒಂದು ವೇಳೆ ತಮಗೆ ಮುಂಗಡವಾಗಿ ಮೊಬಲಗು ಬೇಕಾದ ಪಕ್ಷದಲ್ಲಿ ಈ ಪತ್ರ ತಮ್ಮ ಕೈ ಸೇರಿದ ಕೂಡಲೇ ನಮಗೆ ಪತ್ರದ ಮೂಲಕ ತಿಳಿಸಿದರೆ ಮೊಬಲಗು ಕಳುಹಿಸಿಕೊಡಲು ವ್ಯವಸ್ಥೆ ಮಾಡುತ್ತೇವೆ. ನಿಮಗೆ ತುರ್ತಾಗಿ ಮೊಬಲಗು ಬೇಕಾದ ಪಕ್ಷದಲ್ಲಿ
ನಿಮ್ಮ ಪ್ರತಿನಿಧಿಯೊಬ್ಬರು ನಮ್ಮ ಕಚೇರಿಗೆ ಬಂದು ಹಣ ಸ್ವೀಕರಿಸಬಹುದು. ತಾವು ಈಗ ಕೂಡಲೇ ಅಗರಬತ್ತಿ ಮಾಲುಗಳನ್ನು ಆದಷ್ಟು ಜಾಗ್ರತೆ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡುತ್ತೀರೆಂದು ನಾವು ನಂಬಿದ್ದೇವೆ. ಇದುವರೆಗೆ ನಮ್ಮ ನಿಮ್ಮ ವ್ಯಾಪಾರ ಸಂಬಂಧ ಯಾವ ರೀತಿ ಇತ್ತೋ ಅದೇ ರೀತಿ ಇನ್ನು ಮುಂದೆಯೂ ಸಹ ಮುಂದುವರಿಯಬೇಕೆಂದು ಕೇಳಿಕೊಳ್ಳುತ್ತೇನೆ. ಯಾವುದಕ್ಕೂ ಪತ್ರ ಬರೆಯಿರಿ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಗಳು, ಬಾಲಾಜಿ ಅಗರಬತ್ತಿ ವ್ಯಾಪಾರಿಗಳು, ಬೆಳಗಾಂ.